ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಅಂಡ್ ಆಲ್ ದ ಪೇರೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KCET ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಇದು ಎಲ್ಲರಿಗೂ CET ಎಕ್ಸಾಮ್ ಆಗಿದೆ ಅಂಡ್ ಬೋರ್ಡ್ ಎಕ್ಸಾಮ್ಸ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಸೆಕೆಂಡ್ ಬೋರ್ಡ್ ಎಕ್ಸಾಮ್ಸ್ ಅನ್ನ ಬರಿತಾ ಇದ್ದೀರಾ. ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ಸ್ ಅನ್ನ ಬರಿತಾ ಇದ್ರೆ ಈಗ ಎಷ್ಟು ನಿಮ್ದು ಮಾರ್ಕ್ಸ್ KCET ಮಾರ್ಕ್ಸ್ ಎಷ್ಟು ಬಂದಿದೆ PCM ಅಲ್ಲಿ, ಬೋರ್ಡ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಇನ್ ಕೇಸ್ ನೀವು ಇಂಪ್ರೂವ್ಡ್ ಎಕ್ಸಾಮ್ ಇಷ್ಟು ಬರುತ್ತೆ ಅಂತ ಗೋಲ್ ಇಟ್ಕೊಂಡಿದ್ರೆ ಅದನ್ನು ಕಮೆಂಟ್ ಮಾಡಿದ್ರೆ ನೋ ಪ್ರಾಬ್ಲಮ್. ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಆನ್ಸರ್ನ ಮಾಡ್ತೇನೆ. ಓಕೆ, ಸೊ ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ಇದು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್. ಸರ್ ಈ ವರ್ಷ ಹೇಗಿದೆ ಸರ್ ಕ್ವಶನ್ ಪೇಪರ್? ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈಸಿ ಆಗಿದೆಯಾ ಅಥವಾ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಟಫ್ ಆಗಿದೆಯಾ? ರ್ಯಾಂಕ್ ವೇರಿಯೇಷನ್ ಹೇಗಾಗುತ್ತೆ ಸರ್? ವೇರಿಯೇಷನ್ ತುಂಬಾ ಹ್ಯೂಜ್ ಆಗುತ್ತಾ ಸರ್? ಇದೆಲ್ಲದಕ್ಕೂ ಆನ್ಸರ್ನ ಕೊಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಬ್ರಾಂಚ್ಗಳ ಸೆಲೆಕ್ಷನ್ ಇರ್ಬೋದು ಅಥವಾ ಕಾಲೇಜ್ಗಳ ಸೆಲೆಕ್ಷನ್ ಇರ್ಬೋದು, ಯಾವ ಆರ್ಡರ್ ಇಡಬೇಕು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ನಿಮ್ಮ ಕ್ಯಾಟಗರಿ, ನಿಮ್ಮ ರ್ಯಾಂಕ್, ಅದಕ್ಕೆ ಸರಿಯಾಗಿ ಪರ್ಸನಲೈಸ್ಡ್ ಕಟ್ ಆಫ್ ರ್ಯಾಂಕ್. ಅಂದ್ರೆ ನಿಮ್ಗೆ ಜಸ್ಟ್ ನಾನು ಕಟ್ ಆಫ್ ರ್ಯಾಂಕ್ ಅನ್ನು ಕೊಟ್ಟು ನಿಮ್ಗೆ ಕಾಲೇಜ್ಗಳ ಲಿಸ್ಟ್ ಅನ್ನು ಕೊಡೋದಲ್ಲ. ಬೇಸ್ಡ್ ಆನ್ ನಾನು ಕಾಲೇಜ್ಗಳನ್ನ ವಿಸಿಟ್ ಮಾಡಿದಾಗ ನನಗೆ ಕಾಲೇಜಲ್ಲಿ ಸಿಕ್ಕಂತಹ ಇನ್ಫಾರ್ಮೇಶನ್ ನೋಡಿಕೊಂಡು ಎಲ್ಲಾ ಕಾಲೇಜ್ಗಳ ಲಿಸ್ಟ್ ಅನ್ನು ನಾವು ನಿಮ್ಗೆ ಕೊಡ್ತೇವೆ. ಅದೇ ರೀತಿ ಆ ಕಾಲೇಜಲ್ಲಿ ಹೇಗಿದೆ ಪ್ಲೇಸ್ಮೆಂಟ್, ಒಳ್ಳೇದಿದೆಯಾ ಇಲ್ವಾ, ಯಾವ ಬ್ರಾಂಚ್ ಅಲ್ಲಿ ಹೇಗಿದೆ ಪ್ಲೇಸ್ಮೆಂಟ್, ಎಲ್ಲದರ ರಿಲೇಟೆಡ್ ಇದು ಅಪ್ಡೇಟ್ಗಳು ನಿಮ್ಗೆ ಸಿಗುತ್ತೆ. ಅಂಡ್ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನಿಮ್ಗೆ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ರೇಟಿಗೆ, ಇಷ್ಟು ಕಡಿಮೆ ಫೀಸಿಗೆ ಇದನ್ನ ಕೊಡೋರು ಯಾರು ಇಲ್ಲ. ಸೊ ಫಸ್ಟ್ ಆನ್ಲೈನ್ ಅಲ್ಲಿ 1999 rupees ಇರುತ್ತೆ ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ಆಫ್ಲೈನ್ ಅಲ್ಲಿ ನಾವೇ ನಿಮ್ಗೆ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ನಿಮ್ಗೆ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ಬೇಕು ಅಂತ ಆದ್ರೆ ನೀವು ಬೆಂಗಳೂರಿನ ನಮ್ಮ ಆಫೀಸಿಗೆ ಬರ್ಬೇಕಾಗತ್ತೆ ಒಂದು ದಿನ. ಅದು ಒಂದಿನ ನಾವು ಟೈಮ್ ಸ್ಲಾಟ್ ಅನ್ನು ಕೊಡ್ತೇವೆ ಒಂದೊಂದು ಸ್ಟೂಡೆಂಟ್ ಗಳಿಗೆ. ಸೊ ಆ ಟೈಮಿಗೆ ಬಂದು ಸ್ಟೂಡೆಂಟ್ ಇದು ಫೇಶಿಯಲ್ ರೆಕಗ್ನೈಸೇಷನ್ ತಗೊಳ್ತೇವೆ ನಾವು. ತಗೊಂಡು ನಿಮ್ಮ ಎದುರುಗಡೆ ನಾವೇ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ಸೊ ಇದರ ಫೀಸ್ ಬಂದ್ಬಿಟ್ಟು 3999 rupees ಆಗಿರುತ್ತೆ. ಸೊ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ 6362324224 ಅಂತ. ಆದಷ್ಟು ಬೇಗ ಜಾಯಿನ್ ಆಗಿ, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಆಫರ್ ಇರುತ್ತೆ. ಅಡ್ಮಿಷನ್ ಆಗ್ತಾ ಇದೆ, ತುಂಬಾ ಸ್ಟೂಡೆಂಟ್ಸ್ ಗಳು ಜಾಯ್ನ್ ಆಗ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಈಗ ಸರ್ ಈ ವರ್ಷದ ಎಕ್ಸಾಮ್ ಹೇಗಿತ್ತು ಸರ್? ಎಕ್ಸಾಮ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಎಕ್ಸಾಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕೆಮಿಸ್ಟ್ರಿ ಸ್ವಲ್ಪ ಡಿಫಿಕಲ್ಟ್ ಇದ್ದಿತ್ತು. ಸ್ವಲ್ಪ ನಾನು ಮೊದಲು ಹೇಳಿದ್ದೇನೆ NCERT ಓದ್ಕೊಂಡು ಹೋಗಿದ್ರೆ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರಂತ. ಬಟ್ 40+ ಮಾರ್ಕ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಇದ್ದಿತ್ತು, ತುಂಬಾ ಡಿಫಿಕಲ್ಟ್ ಇರಲಿಲ್ಲ. ಫಿಸಿಕ್ಸ್ ಸ್ವಲ್ಪ ಈಸಿ ಟು ಮಾಡರೇಟ್ ಕಂಪ್ಯಾರಿಟಿವ್ಲಿ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಫಿಸಿಕ್ಸ್ ಸ್ವಲ್ಪ ಈಸಿ ಆಗಿತ್ತು. ಮ್ಯಾಥ್ಸ್ ಒಬ್ವಿಯಸ್ ಆಗಿ ಪ್ರತಿ ವರ್ಷ ಲೆಂದಿ ಆಗಿ ಬರುತ್ತೆ, ಸ್ವಲ್ಪ ಲೆಂದಿ ಆಗಿತ್ತು. 40+ ಮಾರ್ಕ್ಸ್ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿತ್ತು. ನೀವು ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನ ಕಲ್ತಿದ್ದಿದ್ರೆ ಓಕೆ ಇದ್ದಿತ್ತು. ಅದರ್ವೈಸ್ ನೀವು ಎಲ್ಲದನ್ನು ಕೂಡ ಯೂಶುವಲ್ ಮೆಥಡ್ ಅನ್ನ ಮಾಡ್ತೇನೆ ಅಂತ ಇದ್ದಿದ್ರೆ ಸೊ ಇಟ್ ವಾಸ್ ಅ ಟೈಮ್ ಕನ್ಸ್ಯೂಮಿಂಗ್. ಓವರ್ ಆಲ್ ಆಗಿ ಹೇಳೋದಾದ್ರೆ ಮಾಡರೇಟ್ ಟು ಡಿಫಿಕಲ್ಟ್, ಅಂದ್ರೆ ಅಂತ ಹೈ ಟಫ್ ಇರಲಿಲ್ಲ. ಸೊ ಮಾಡರೇಟ್ ಆಗಿತ್ತು, ಅಂದ್ರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಮಾಡರೇಟ್ ಆಗಿತ್ತು. ಸರಿನಾ? ಸೊ ಈಗ ಸ್ಟೂಡೆಂಟ್ ಕೌಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಇಯರ್ ಎಷ್ಟು ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಮಾಡಿದ್ರು, ಅದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗಳು ಏನು ಅಪಿಯರ್ ಆಗಿದ್ರು, ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಈ ವರ್ಷನೂ ಕೂಡ ಅಪಿಯರ್ ಆಗಿದ್ದಾರೆ. ಆಲ್ಮೋಸ್ಟ್ 3,13,000 ಅರೌಂಡ್. ಓಕೆ, ಎಕ್ಸಾಕ್ಟ್ ಅಲ್ಲ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳಲ್ಲಿ ಏನು ಕೂಡ ಚೇಂಜಸ್ ಗಳು ಆಗಿಲ್ಲ. ಸರ್ ಹಾಗಾದ್ರೆ ಈ ವರ್ಷ ವೇರಿಯೇಷನ್ ಆಗೋದಿಲ್ವಾ? ಲಾಸ್ಟ್ ಇಯರ್ ಇದು ಎಷ್ಟು ಮಾರ್ಕ್ ಬಂದಿದೆ ಸೇಮೇ ಬರುತ್ತಾ? ಇಲ್ಲ. ಸೊ ಇದನ್ನ ನೆನಪಿಟ್ಕೊಳ್ಳಿ. ನೀವು ಇವಾಗ ಬಿಲೋ 10,000 ಬರುವಂತ ಸ್ಟೂಡೆಂಟ್ಸ್ ಗಳು, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಇದೇ ಬೋರ್ಡ್ ಮಾರ್ಕ್ಸಿಗೆ ಮತ್ತೆ ನಿಮ್ದು KCET ಮಾರ್ಕ್ಸಿಗೆ ಒಂದು 6,000 ಬರ್ತಾ ಇದ್ರೆ ಈ ವರ್ಷ ನೀವು ಒಂದು 8,000 ಅಂತಾದ್ರೂ ವರ್ಸ್ಟ್ ಕೇಸಿಗೆ ರೆಡಿ ಆಗಿರ್ಬೇಕು. ಸರಿನಾ? ಒಂದು 2,000 ಮೋರ್. ಓಕೆ, ಲೆಸ್ ಅಂತೂ ಕನ್ಸಿಡರ್ ಮಾಡ್ಕೋಬೇಡಿ. ಯಾಕಂತ ಕೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ. ಬರ್ತಾ ಬರ್ತಾ ಸೋರ್ಸ್ಗಳು ಈಸಿಯಾಗಿ ಸಿಗುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ಗಳು 90+, 100+ ರೇಂಜ್ ಅಲ್ಲಿ ಇರ್ತಾರೆ. ಅವಾಗ ಸ್ವಲ್ಪ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿ ಆಗುತ್ತೆ. ಸೊ 10,000 ಬಿಲೋ ಬರುವಂತ ಸ್ಟೂಡೆಂಟ್ಸ್ಗಳು ಲಾಸ್ಟ್ ಇಯರ್ ಇದೆ ಒಂದು ಮಾರ್ಕ್ಸಿಗೆ 8,000 ಬರ್ತಾ ಇದ್ರೆ ಈ ವರ್ಷದ್ದು 10,000ಗೆ ಹೋಗ್ಬೋದು. ಓಕೆ, ಸೊ ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ. ಸರಿನಾ? ಸೊ ಈಗ ಇಲ್ಲೊಂದು ನಾನು ಇದನ್ನ ತೋರಿಸ್ತೇನೆ ನೋಡಿ. ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಇಯರ್ ಫಿಸಿಕ್ಸ್ ಅಲ್ಲಿ 94, ಕೆಮಿಸ್ಟ್ರಿಯಲ್ಲಿ 88, ಮ್ಯಾಥ್ಸ್ ಅಲ್ಲಿ 97 ತೆಗೆದು, CET ಅಲ್ಲಿ 26, 27, 29 ತೆಗೆದು ಆ ಹುಡುಗನ ರ್ಯಾಂಕ್ ಅಥವಾ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನ ರ್ಯಾಂಕ್ 32,820 ಹೋಗಿದೆ ನೋಡಿ. ನಾನು ಯಾವತ್ತೂ ಹೇಳ್ತಾ ಇರೋದು 30+ಗೆ ಟಾರ್ಗೆಟ್ ಮಾಡಿ, 30+ಗೆ ಟಾರ್ಗೆಟ್ ಮಾಡಿ. ಈ 30ಗಿಂತ ಕಡಿಮೆ ಬಂದ್ರೆ ಸ್ವಲ್ಪ ನಿಮ್ಗೆ ಡೇಂಜರ್ ಝೋನ್ ಅಂತ ಹೇಳ್ತಾ ಇರೋದು ಅದಕ್ಕೆ. ಯಾಕಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಬೋರ್ಡ್ಸ್ ಅಲ್ಲಿ ಒಂದು ಲೆವೆಲ್ಗೆ ಇದು ಒಳ್ಳೆ ಮಾರ್ಕ್ಸೇ. ಓಕೆ, ಯಾಕಂತ ಕೇಳಿದ್ರೆ ಬೋರ್ಡ್ ಅಲ್ಲಿ ಹೋಗಿದ್ದು 12+6 18, 18+3 21 ಮಾರ್ಕ್ಸ್ ಮಾತ್ರ ಹೋಗಿದ್ದು. ಬಟ್
PUC KCET ಅಲ್ಲಿ ನೋಡಿ 26, 27, 29 ಇದೇ ಎಲ್ಲದನ್ನು 30+ ಗೆ ಪುಷ್ ಮಾಡಿದ್ರೆ ಇದೇ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನ ರ್ಯಾಂಕ್ ಅರೌಂಡ್ 20,000 ಆಗಿ ಬರ್ತಾ ಇದ್ದಿತ್ತು. ಸೊ ಇದು ನೋಡಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ನೋಡಿ 60, 62, 67. ನೀವೀಗ ಬೋರ್ಡ್ಸ್ ಅಲ್ಲಿ ಇನ್ ಕೇಸ್ ತುಂಬಾ ಕಡಿಮೆ ತೆಗೆದ್ರೆ 60 ರೇಂಜ್ ಅಲ್ಲಿ ತೆಗೆದ್ರೆ ಅಂದ್ರೆ ಆಲ್ಮೋಸ್ಟ್ ಇದು ಎಷ್ಟಾಯ್ತು 180, 189, 190 ಮಾರ್ಕ್ಸ್ ಇದೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್. ಬೋರ್ಡ್ಸ್ ಅಲ್ಲೂ ಮಾರ್ಕ್ಸ್ ಕಡಿಮೆ ಇದೆ. CET ಅಲ್ಲೂ ನೋಡಿ 16, 16, 20 ಅಂದ್ರೆ ಎಷ್ಟಾಯ್ತು 16, 16, 32, 52 ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ಈ ಸ್ಟೂಡೆಂಟ್ ಗೆ ಬಂದಂತ ರ್ಯಾಂಕ್ 1,93,480. ವೆರಿ ಲೋ ರ್ಯಾಂಕ್, ತುಂಬಾ ಕಡಿಮೆ ರ್ಯಾಂಕ್. ಬಿಕಾಸ್ ಇಲ್ಲಿ ನೋಡಿ ನಿಮ್ಗೆ ಅದನ್ನೇ ಹೇಳೋದು ನಾವು 52 ಮಾರ್ಕ್ಸ್ ತೆಗೆದು ಬೋರ್ಡ್ಸ್ ಅಲ್ಲೂ ತುಂಬಾ ಕಡಿಮೆ ಆಯ್ತು. ಸೊ ರ್ಯಾಂಕ್ ಎಲ್ಲಿಗೆ ಹೋಯ್ತು ನೋಡಿ 1,93,000 ರ್ಯಾಂಕಿಗೆ ಹೋಯ್ತು. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ನೋಡಿ 96, 86, 84 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 30 + 4 34 ಮಾರ್ಕ್ಸ್ ಹೋಗಿದೆ. ಎಲ್ಲ ಅರೌಂಡ್ 266 ಮಾರ್ಕ್ಸ್ ಬಂದಿದೆ. ಬೋರ್ಡ್ಸ್ ಅಲ್ಲಿ 290 ಅರೌಂಡ್ 270 ಅಂದ್ರೆ ಆಲ್ಮೋಸ್ಟ್ ಒಂದು 90 ಹತ್ರ ಪರ್ಸೆಂಟೇಜ್ ಇದೆ. ಬಟ್ KCET ಅಲ್ಲಿ ನೋಡಿ 17, 32, 15 ತುಂಬಾ ಕಡಿಮೆ ಇದು. ಓಕೆ, ಈ ಸ್ಟೂಡೆಂಟ್ ನ ಎಬಿಲಿಟಿಗೆ ಇನ್ನೂ ಜಾಸ್ತಿ ತೆಗೆದಿದ್ರೆ ಮಾರ್ಕ್ಸ್ ರ್ಯಾಂಕ್ ನೋಡಿ 65,708 ಹೋಗಿದೆ. ಅಂದ್ರೆ ಓವರ್ ಆಲ್ ಆಗಿ ಎಷ್ಟಿದೆ 15 + 17 ಅಂದ್ರೆ ನಾವಿದನ್ನ 10, 30, 40, 50, 57, 59, 60, 364 ಈ ರೇಂಜ್ ಅಲ್ಲಿ ಬಂದಿದೆ. 60 ರೇಂಜ್ ಅಲ್ಲಿ ಬಂದ್ರು ಕೂಡ ರ್ಯಾಂಕ್ ನೋಡಿ 65,708. ದಟ್ ಟು ಹಿ ಹ್ಯಾಸ್ ವೆರಿ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್. ಓಕೆ, ಹಿ ಆರ್ ಶಿ. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ ಬೋರ್ಡ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ 71, ಕೆಮಿಸ್ಟ್ರಿಯಲ್ಲಿ 79, ಮ್ಯಾಥ್ಸ್ ಅಲ್ಲಿ 82 ಅಂಡ್ CET ಅಲ್ಲಿ ನೋಡಿ 17, 26, 18. ಸೊ ರ್ಯಾಂಕ್ ಬಂದ್ಬಿಟ್ಟು 1,12,000 ಹೋಗಿದೆ. ಅಂದ್ರೆ CET ಅಲ್ಲಿ ನೀವು 60 ಬಿಲೋ ಬಂದ್ರೆ ನಿಮ್ಮ ರ್ಯಾಂಕ್ ಅಬೋವ್ 1 lakh ಗ್ಯಾರಂಟಿ ಹೋಗುತ್ತೆ. ಇದು ತುಂಬಾ 60 ಬಿಲೋ ಬಂದ್ರೆ ಗ್ಯಾರಂಟಿ 1 lakh ಅಬೋವ್ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ 1,12,361. ಓಕೆ, ಸೊ ನಾನು ಈ ರೀಸೆಂಟ್ ಆಗಿ ಒಂದು ವಿಡಿಯೋವನ್ನ ನೋಡಿದೆ. ಯಾವುದೋ ಒಂದು ಸ್ಟೂಡೆಂಟ್ 140 ಮಾರ್ಕ್ಸ್ ಬಂದ್ರೆ ರ್ಯಾಂಕ್ 100 ಒಳಗಡೆ ಬರುತ್ತೆ ಅಂತ ಹಾಕಿದ್ದಾರೆ. ಇದರಲ್ಲಿ ಬೋರ್ಡ್ಸ್ ಅಲ್ಲಿ 285 ಇಂದ 295 ಇದ್ದು ಇದರಲ್ಲಿ KCET ಅಲ್ಲಿ 140+ ಇದ್ರೆ 100 ಒಳಗಡೆ ರ್ಯಾಂಕ್ ಬರುತ್ತಂತ. 100% ಬರೋದಿಲ್ಲ ಸ್ಟೂಡೆಂಟ್ಸ್. ಇಟ್ ಈಸ್ ಏನ್ ಹೇಳ್ತಾರೆ ಮಿಸ್ಲೀಡಿಂಗ್ ಡೇಟಾ. ದಯವಿಟ್ಟು ಆ ಡೇಟಾವನ್ನು ನಂಬೇಡಿ. ಓಕೆ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದು ನಾನು, ಅದು ಸ್ಟೂಡೆಂಟ್ ಕೊಟ್ಟಿದ್ದು. ಇಟ್ ಈಸ್ 100% ಮಿಸ್ಲೀಡಿಂಗ್. ಯಾಕಂತ ಕೇಳಿದ್ರೆ ಲಾಸ್ಟ್ ಇಯರ್ ನಂದೇ ಸ್ಟೂಡೆಂಟ್ 153 ಬಂದು ಬೋರ್ಡ್ಸ್ ಅಲ್ಲಿ 295+ ಇದ್ದು ರ್ಯಾಂಕ್ 700 ಬಂದಿದೆ. ಯಾವುದೋ ಒಂದು ಇದರಲ್ಲಿ 120 ಬಂದ್ರೆ ಬಿಲೋ 1000 ರ್ಯಾಂಕ್ ಬರುತ್ತಂತೆ. ದಟ್ ಈಸ್ ಅಟರ್ ನಾನ್ ಸೆನ್ಸ್. ಸೊ ಪ್ಲೀಸ್ ಅದನ್ನೆಲ್ಲ ನೀವು ನಂಬೇಡಿ. ಓಕೆ, ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೇನೆ. ಸರಿನಾ? ಅದಾದ್ಮೇಲೆ ಇದೆಲ್ಲ ನೋಡಿ ನೀವು ಇಲ್ಲಿ ನೋಡಿ ಬೋರ್ಡ್ಸ್ ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ. ಇಲ್ಲಿ ಮ್ಯಾಥ್ಸ್ ಅಲ್ಲಿ 92, ಕೆಮಿಸ್ಟ್ರಿಯಲ್ಲಿ 60 ಇದೆ, ಫಿಸಿಕ್ಸ್ ಅಲ್ಲಿ 73 ಇದೆ. ಅಂದ್ರೆ ಇದು ಆಕ್ಚುಲಿ ಕಡಿಮೆ ಮಾರ್ಕ್ಸ್. ಯಾಕಂದ್ರೆ 7 + 6 13, 13 + 9 22 ಆಗುತ್ತಲ್ವಾ. ಸೊ 220, 223, 225 225 ಮಾರ್ಕ್ಸ್ ಬೋರ್ಡ್ಸ್ ಅಲ್ಲಿ ಇದೆ. KCET ಅಲ್ಲಿ ನೋಡಿ 23, 24, 18 ಅಂದ್ರೆ 2 + 2 4, 5, 58, 61, 65 ಮಾರ್ಕ್ಸ್ ಬಂದಿದೆ. ಆದ್ರೂ ರ್ಯಾಂಕ್ ನೋಡಿ 1,12,000 ಹೋಗಿದೆ. ನೋಡಿ 60+ ಬಂದ್ರು ಕಡಿಮೆ ಬಂದಿರೋದು ರೀಸನ್ ಏನ್ ಹೇಳಿ? ಬೋರ್ಡ್ಸ್ ಅಲ್ಲಿ ಕಡಿಮೆ ಬಂದಿದೆ. ಓಕೆ, ಸೊ ನಾನು ಹೇಳೋದು ಬೋರ್ಡ್ಸ್ ಅಲ್ಲಿ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ 85+ ಇದೆ ಓವರ್ ಆಲ್ ಆಗಿ, 85+ ಓವರ್ ಆಲ್ ಪರ್ಸೆಂಟೇಜ್. ಅಂಡ್ ನಿಮ್ಗೆ KCET ಅಲ್ಲಿ 80+ ಅಥವಾ 90+ ಇದ್ರೆ ಒಂದು ಒಳ್ಳೆ ರ್ಯಾಂಕ್. ಒಂದು ಒಳ್ಳೆ ಅಂತ ಹೇಳಿದ್ರೆ ಟಾಪ್ 10ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟಾಪ್ 15 ಇಂದ ಟಾಪ್ 30 ಕಾಲೇಜಿಗೆ ಹೋಗ್ಬೋದು. ಸರಿನಾ? ಇದೆಲ್ಲ ನೋಡಿ ನಾನು ಇದೆಲ್ಲ 1,45,000 ರ್ಯಾಂಕ್ ಇದು ಯಾಕೆ ಹೇಳಿ 1,45,000? CET ಅಲ್ಲಿ ಬಂದಿದ್ದು 67 ಅಲ್ವಾ, ಬಟ್ ಬೋರ್ಡ್ಸ್ ಅಲ್ಲಿ ತುಂಬಾ ಕಡಿಮೆ ಆಯ್ತು. CET 67 ಇಸ್ ನಾಟ್ ಅ ಬ್ಯಾಡ್ ರ್ಯಾಂಕ್, ಒಂದು ಲೆವೆಲ್ಗೆ ಓಕೆ. ಈ ಬೋರ್ಡ್ಸ್ ಮಾರ್ಕ್ಸ್ ಒಂದು 80 ಇದ್ದಿದ್ರೆ ಈ ಸ್ಟೂಡೆಂಟ್ ಗ್ಯಾರಂಟಿ 80,000 ಬಿಲೋ ಬರ್ತಾ ಇದ್ರು. ಓಕೆ, ನೆಕ್ಸ್ಟ್ ಇದೊಂದು ರ್ಯಾಂಕ್ ನೋಡಿ 40, 45, 46. ಈಗ ನಿಮ್ಗೆ ಎಲ್ಲದರಲ್ಲೂ ಕೂಡ 40+ ಇದೆ. ಇದೆಷ್ಟು ಹೇಳಿ 125, 131. ನೀವು 130+ ಮಾರ್ಕ್ಸ್ ಇದ್ದು ಇದ್ರಲ್ಲಿ ನೋಡಿ ಬೋರ್ಡ್ಸ್ ಅಲ್ಲಿ ನೋಡಿ ಹೋಗಿದ್ದು ಓನ್ಲಿ 8 ಮಾರ್ಕ್ಸ್. 8 ಮಾರ್ಕ್ಸ್ ಅಂದ್ರೆ 292 ಮಾರ್ಕ್ಸ್ ಬಂದಿದೆ. ರ್ಯಾಂಕ್ ನೋಡಿ 3737. ನಿಮ್ದೀಗ ಆಲ್ರೆಡಿ 290+ ಇದ್ದು ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ 290+ ಇದ್ದು KCET ಅಲ್ಲಿ ನಿಮ್ಗೆ 130+ ಇದ್ರೆ ನೀವು 100% 4,000 ಬಿಲೋ ಬರ್ತೀರಾ. ಈ ವರ್ಷ ಅಪ್ ಟು 5,000 ಬಿಲೋ ಗ್ಯಾರಂಟಿ ಬರ್ತೀರಾ. ಓಕೆ, ಇದಕ್ಕೊಂದು 1,000, 2,000 ಆಡ್ ಮಾಡ್ಕೊಳ್ಳಿ. ಅಂಡ್ ಇನ್ನು ನಿಮ್ದು ರ್ಯಾಂಕ್ 20, 30,000 ಇದಿದ್ರೆ ಅದಕ್ಕೊಂದು 3,000-4,000 ಆಡ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಇಯರ್ ಎಷ್ಟಿದೆ ಅದಕ್ಕೆ 3,000-4,000 ಆಡ್ ಮಾಡ್ಕೊಂಡು ವರ್ಸ್ಟ್ ಕೇಸ್ ರೆಡಿ ಆಗಿ ಯಾವಾಗ ಅಬೋವ್ 30,000ಗೆ.
ಅದೇ 10,000 ಇಂದ 30,000 ಆದ್ರೆ ಒಂದು 3,000 ಆಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಓಕೆ, ಅದಾದ್ಮೇಲೆ ನಿಮ್ಮ ರ್ಯಾಂಕ್ ಯಾವಾಗ 20,000 ಬರುತ್ತೆ ಕೇಳಿದ್ರೆ ನಿಮ್ಗೆ ಬೋರ್ಡ್ಸ್ ಅಲ್ಲಿ ನೋಡಿ, ಈ ಸ್ಟೂಡೆಂಟ್ಗೆ ಹೋಗಿದ್ದು 13 ಮಾರ್ಕ್ಸ್ ಹೋಗಿದೆ, ಓವರ್ ಆಲ್ ಆಗಿ 13 ಮಾರ್ಕ್ಸ್ ಹೋಗಿದೆ. CET ಅಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ ಆಕ್ಚುಲಿ, ಫಿಸಿಕ್ಸ್ ಅಲ್ಲಿ ಕಡಿಮೆ ಆಯ್ತು, ಬಟ್ ಓವರ್ ಆಲ್ ಆಗಿ 40 ಪ್ಲಸ್ 30 70 73 72 ಪ್ಲಸ್ 92 ಮಾರ್ಕ್ಸ್ ಇದೆ ನೋಡಿ. ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ, 90 ದಾಟ್ಸಿದ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ 20,000. ಬಟ್ ಈ ಸ್ಟೂಡೆಂಟ್ ನ ಬೋರ್ಡ್ ಮಾರ್ಕ್ಸ್ ಗೆ ಇದು ಇನ್ನೂ ಜಾಸ್ತಿ ಹೋಗ್ಬೇಕಿತ್ತು. ಫಿಸಿಕ್ಸ್ ಅಲ್ಲಿ ಇನ್ನೊಂದು 10 ಮಾರ್ಕ್ಸ್ ಬಂದಿದೆ, ಈ ಸ್ಟೂಡೆಂಟ್ ನ ರ್ಯಾಂಕ್ ಬಿಲೋ 10,000 ಬರ್ತಾ ಇದ್ದಿತ್ತು. ಓಕೆ, ಸೊ ನಾನು ಇದನ್ನ ಇಲ್ಲೇ ಕೊಟ್ಟಿದ್ದೇನೆ ನೋಡಿ. CET ಟೋಟಲ್ ಎಷ್ಟು, ಬೋರ್ಡ್ ಟೋಟಲ್ ಎಷ್ಟು, ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು. ಇಲ್ಲಿ ನೋಡಿ, CET ಟೋಟಲ್ 91 ಬಂದಿದೆ, ಬೋರ್ಡ್ ಟೋಟಲ್ 288 ಬಂದಿದೆ, ರ್ಯಾಂಕ್ 21,000 ಹೋಗಿದೆ. CET ಟೋಟಲ್ 103 ಅಂದ್ರೆ ನೋಡಿ 100 ಪ್ಲಸ್ ಹೋದ್ರೆ, ಬೋರ್ಡ್ಸ್ ಅಲ್ಲಿ 277 ಇದ್ರೂ ಕೂಡ ರ್ಯಾಂಕ್ ನೋಡಿ 17,000 ಬಂದಿದೆ. ಈ ಸ್ಟೂಡೆಂಟ್ ಕಂಪೇರ್ ಮಾಡಿದ್ರೆ ಈ ಸ್ಟೂಡೆಂಟ್ ಇದು ಬೋರ್ಡ್ ಮಾರ್ಕ್ ಕಡಿಮೆ ಇದೆ, ಬಟ್ CET ಮಾರ್ಕ್ಸ್ ಜಾಸ್ತಿ ಇದ್ದಿತ್ತು. ಸೊ ಅವನ ರ್ಯಾಂಕ್ ಹಿಂದಿನ ಸ್ಟೂಡೆಂಟ್ ಗಿಂತ ಕಡಿಮೆನೆ ಬಂದಿದೆ, ಸರಿನಾ. ಅದಾದ್ಮೇಲೆ ಬೋರ್ಡ್ಸ್ ಅಲ್ಲಿ 238 ಇದ್ದು CET ಅಲ್ಲಿ 89 ಬಂದಿದೆ, ರ್ಯಾಂಕ್ ಬಂದ್ಬಿಟ್ಟು 52,998. ಬಿಕಾಸ್ ಆಫ್ ಬೋರ್ಡ್ಸ್ ರ್ಯಾಂಕ್ ಕಡಿಮೆ ಜಾಸ್ತಿ ಹೋಯ್ತು, ಸರಿನಾ. ಅದಾದ್ಮೇಲೆ CET ಅಲ್ಲಿ 79, ಬೋರ್ಡ್ಸ್ ಅಲ್ಲಿ 260 ಬಂದ್ರೆ 48,698. ಇನ್ನು CET ಅಲ್ಲಿ 119, ಇದು ಒಳ್ಳೆ ಮಾರ್ಕ್ಸ್. ಬೋರ್ಡ್ಸ್ ಅಲ್ಲಿ 299 ಬಂದಿದೆ, 5,556. ನೀವೀಗ CET ಅಲ್ಲಿ ನಿಮ್ಗೆ 120 ಇದೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಬೋರ್ಡ್ಸ್ ಅಲ್ಲಿ 290 ಪ್ಲಸ್ ಇದೆ ಅಂತ ಅನ್ಕೊಳ್ಳಿ, ಆಲ್ಮೋಸ್ಟ್ ನೀವು 7,000 ಬಿಲೋ ಅಥವಾ 8,000 ಬಿಲೋ ಗ್ಯಾರಂಟಿ ಬರ್ತೀರಾ. ಇದು ನೋಡಿ CET ಟೋಟಲ್ ತುಂಬಾ ಕಡಿಮೆ ಆಯ್ತು, ರ್ಯಾಂಕ್ 71,000 ಹೋಯ್ತು. ಆಕ್ಚುಲಿ ಬೋರ್ಡ್ ಮಾರ್ಕ್ಸ್ ಇಸ್ ನಾಟ್ ಬ್ಯಾಡ್, ಬಟ್ CET ತುಂಬಾ ಕಡಿಮೆ ಆಯ್ತು. 69 ಇಸ್ ನಾಟ್ ಎಟ್ ಆಲ್ ಗುಡ್. ಆಕ್ಚುಲಿ ಒಂದು 75 80 ತೆಗೆದಿದ್ರು ಸಾಕಿದ್ದಿತ್ತು, ಆಯ್ತಾ. ಇಲ್ಲಿ ನೋಡಿ CET ಟೋಟಲ್ 107, ಬೋರ್ಡ್ಸ್ ಅಲ್ಲಿ 290 11,680 ರ್ಯಾಂಕ್. ಓಕೆ, ಸೊ ಈ ತರ ರ್ಯಾಂಕ್ ನಿಮ್ಗೆ ಇಲ್ಲಿ ಗುಡ್ ರ್ಯಾಂಕ್, ಬ್ಯಾಡ್ ರ್ಯಾಂಕ್ ಎಲ್ಲದನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ 98,844. ಯಾಕಂದ್ರೆ CET ಟೋಟಲ್ ತುಂಬಾ ಕಡಿಮೆ ಆಯ್ತು, 244 ಇದೆ ಬೋರ್ಡ್ ಅಲ್ಲಿ ಆಲ್ಮೋಸ್ಟ್ ಓಕೆ. ಒಂದು 60 ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ 80% ಅರೌಂಡ್ ಇದೆ, 78%. ಬಟ್ CET ಅಲ್ಲಿ 60 ಬಂತು, ಸೊ ಆಲ್ಮೋಸ್ಟ್ 98,000 ಹೋಗಿದೆ ರ್ಯಾಂಕ್, ಸರಿನಾ. ಸೊ ಇದೆಲ್ಲ ನಿಮಗೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲಿ CET ಅಲ್ಲಿ 50 ಬಂದ್ರೆ, ಬೋರ್ಡ್ಸ್ ಅಲ್ಲಿ 236 ಬಂದ್ರೆ ನಿಮ್ಮ ರ್ಯಾಂಕ್ 1,32,000 ಹೋಗುತ್ತೆ, ಸರಿನಾ. ಸೊ ಇದೆಲ್ಲ ನಿಮ್ಗೆ ಒಂದು ಐಡಿಯಾಕ್ಕೋಸ್ಕರ. ಸರ್ ನನಗೆ ಇವಾಗ ಬೋರ್ಡ್ಸ್ ಅಲ್ಲಿ ಇಷ್ಟು ಬರುತ್ತೆ, KCET ನಾನು ಕೌಂಟ್ ಮಾಡಿದ್ದೇನೆ ಇಷ್ಟು ಬರುತ್ತೆ ಸರ್, ನನಗೆ ಎಷ್ಟು ರ್ಯಾಂಕ್ ಬರಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ಎಕ್ಸಾಕ್ಟ್ಲಿ ರ್ಯಾಂಕ್ ಅಲ್ಲ, ನಾನು ಹೇಳೋದು ಲಾಸ್ಟ್ ಇಯರ್ ರ್ಯಾಂಕ್ ಗಿಂತ ಅದಕ್ಕೊಂದು ನಾನೊಂದು ನಿಮ್ಮ ಬೇಸ್ಡ್ ಆನ್ ಯಾವ ರೇಂಜ್ ಅಲ್ಲಿ ಬರ್ತೀರಾ ಅದಕ್ಕೊಂದಿಷ್ಟು ಆಡ್ ಮಾಡ್ತೇನೆ, ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್. ಅಷ್ಟು ರ್ಯಾಂಕ್ ಒಳಗಡೆ ಬರ್ತೀರಾ ನೀವು, ಸರಿನಾ. ಇದು ನೋಡಿ 135 ಮಾರ್ಕ್ಸ್ CET ಅಲ್ಲಿ 45 ರೇಂಜ್ ಅಲ್ಲಿ ಬಂದ್ರೆ ನಿಮ್ಗೆ, ಬೋರ್ಡ್ಸ್ ಅಲ್ಲಿ ಕಡಿಮೆ ಬಂದ್ರು ಕೂಡ 135. ಬೋರ್ಡ್ಸ್ ಇನ್ ಕೇಸ್ ಈ ಸ್ಟೂಡೆಂಟ್ಗೆ 295 ಪ್ಲಸ್ ಇದ್ದಿದ್ರೆ ಈ ಸ್ಟೂಡೆಂಟ್ 2,000 ಒಳಗಡೆ ರ್ಯಾಂಕ್ ಬರ್ತಾ ಇದ್ದಿದ್ರು, ಬಟ್ ಬೋರ್ಡ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು, ಸೊ 4,272, ಸರಿನಾ. ಸೊ ಇದೆಲ್ಲ ರ್ಯಾಂಕ್ಗಳು 83 ಮಾರ್ಕ್ಸ್ ಬಂದು, ಬೋರ್ಡ್ಸ್ ಅಲ್ಲಿ 260 ಬಂದು, ರ್ಯಾಂಕ್ ಎಷ್ಟು ಬಂತು 43,700. ಓಕೆ, ಟೋಟಲ್ ಓವರ್ ಆಲ್ ಆಗಿ ಇಷ್ಟು ಡೇಟಾವನ್ನು ನಾನು ತಗೊಂಡಿದ್ದೇನೆ. ಆಲ್ಮೋಸ್ಟ್ ಒಂದು ಎಷ್ಟು 40 ಡೇಟಾವನ್ನು ತಗೊಂಡಿದ್ದೇನೆ, ಸರಿನಾ. 40 ಸ್ಟೂಡೆಂಟ್ಸ್ಗಳ ಡೇಟಾವನ್ನು ತಗೊಂಡು ನಾನು ನಿಮ್ಗೆ ಹಾಕಿದ್ದೇನೆ. ಓಕೆ, ಸೊ ನೀವು 120 ಪ್ಲಸ್ ಇದ್ರೆ ಗ್ಯಾರಂಟಿ ನಿಮ್ಮ ರ್ಯಾಂಕ್ 290 ಇದ್ದು ನಿಮ್ದು ಮಾರ್ಕ್ಸ್ 125 ಹಾಗಲ್ಲಿದ್ರೆ ಗ್ಯಾರಂಟಿ ನಿಮ್ಮ ರ್ಯಾಂಕ್ ಆಲ್ಮೋಸ್ಟ್ 6,000 ಬಿಲೋ ಗ್ಯಾರಂಟಿ ಬರುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಸೊ ಇದು ಓವರ್ ಆಲ್ ಆಗಿ ನಾನೊಂದು ಇದು ಕೊಟ್ಟಿದ್ದು. ಸರ್ ನಿಮ್ದು ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಬೇಕು ಅಂತಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಾ, ಕಂಪ್ಲೀಟ್ ಗೈಡೆನ್ಸ್ ಟಿಲ್ ಇಂಜಿನಿಯರಿಂಗ್ ಜಾಯ್ನ್ ಆಗುವವರೆಗೂ ನಾನು 100% ಹೇಳ್ತೇನೆ. ಕರ್ನಾಟಕದಲ್ಲಿ ನಿಮ್ಗೆ ಯಾರು ಕೂಡ ಇಷ್ಟೊಳ್ಳೆ ಗೈಡೆನ್ಸ್ ಅಂದ್ರೆ ಕಾಲೇಜಿಗೆ ವಿಸಿಟ್ ಮಾಡಿ ಇನ್ಸೈಡರ್ ಇನ್ಫಾರ್ಮೇಶನ್ ತಗೊಂಡು ಬಂದು, ಅಂಡ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದು IT ಅಲ್ಲಿ ವರ್ಕ್ ಮಾಡ್ತಿದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಷ್ಟು ಕಡಿಮೆ ರೇಟಿಗೆ ಯಾರು ಕೊಡೋದಿಲ್ಲ, ದಟ್ ಈಸ್ ಫಾರ್ ಶೋರ್. ಆದಷ್ಟು ಬೇಗ ಜಾಯ್ನ್ ಆಗಿ, ಒಂದೊಳ್ಳೆ ಸರ್ವಿಸ್ ಸಿಗುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.